ಬಹಳಷ್ಟು ಮಂದಿಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ನಿಮ್ಗೆ ಕನಸು. ನಾವು ಹೇಳಿದ್ವಿ ಪಕ್ಷ ಉಪಮುಖ್ಯಮಂತ್ರಿಗಳು ಮಾಡಿ ಅದು ಪಕ್ಷ ತೀರ್ಮಾನ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಗೊತ್ತಿಲ್ಲ, ನನಗೇನು ಗೊತ್ತು, ನಾನು ಹೆಂಗೆ ಹೇಳಕ್ಕಾಗತ್ತೆ? ನಾನು ಭವಿಷ್ಯ ಹೇಳಕ್ಕಾಗತ್ತಾ? ಭವಿಷ್ಯ ಹೇಳೋನಲ್ಲ. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಅರ್ಥ ಆಗುತ್ತಲ್ಲ. ಈಗ ನಿಮ್ಮ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂತ ಅಂದ್ರೆ ನಿಮ್ಮನ್ನ ಎಳೆದು ಕುಂಡಿಸ್ಬೇಕಾಗ್ತದೆ. ಹಿಂಗಾಗತ್ತವೆಲ್ಲ. ಇದೆಲ್ಲ ಅವ್ರವ್ರು ಕೂತಿರುವಾಗ ಅವ್ರ ಗೌರವ, ಅವ್ರ ಘನತೆ, ಅವ್ರ ಬಗ್ಗೆ ಒಂದು ನಂಬಿಕೆ, ಜೊತೆಗೆ ಅವ್ರಿಗೆ ಸಲ್ಲಬೇಕಾದಂಥದ್ದೆಲ್ಲನೂ ಕೂಡ ನಾವು ಚಿಂತನೆ ಮಾಡಿ ಆಮೇಲೆ ತೀರ್ಮಾನ, ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ನಂಬಿರೋದೇ ನಂಬಿಕೆ, ದೇವರ ಮೇಲೆ, ನಂಬಿಕೆ ಮೇಲೆ. ನಾನು ಕೂಡ ನಂಬಿಕೆ ಮೇಲೆ, ನೀವು ಕೂಡ ನಂಬಿಕೆ ಮೇಲೆ ಬದುಕಬೇಕು. ನಂಬಿಕೆ ಇಲ್ಲದೆ ಇದ್ರೆ ಬದುಕಕ್ಕಾಯ್ತದ? ನಿಮ್ಮ ದಿನನಿತ್ಯದ ಜೀವನ ನಂಬಿಕೆ ಇಲ್ಲದೆ ನೀವು ಒಂದ್ ಹೆಜ್ಜೆನೂ ಕೂಡ ನೀವು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ಯಾವುದೇ ವ್ಯಕ್ತಿ ಪ್ರಪಂಚದಲ್ಲಿರ್ತಕ್ಕಂಥದ್ದೇ ಯಾವುದೇ ಒಂದು ಜೀವ ಜಂತು ಯಾವುದ್ರ ಮೇಲೆ, ಆಧಾರದ ಮೇಲೆ ನಡಿಬೇಕು? ನಂಬಿಕೆ ಮೇಲೆ ತಾನೆ. ಆ ನಂಬಿಕೆ ಇಲ್ಲದೆ ಅಂತ ಇಲ್ಲ ಅಂತ ಅಂದ್ರೆ ಬದುಕದ ಹೆಂಗೆ? ನಾನು ನಿಮ್ಮನ್ನ ನಂಬಬೇಕು, ನೀವು ಅವ್ರನ್ನ ನಂಬಬೇಕು, ನೀವು ನಿಮ್ಮ ಬಾಸನ್ನ ನಂಬಬೇಕು, ನಿಮ್ಮ ಬಾಸು ನಿಮ್ಮನ್ನ ನಂಬಬೇಕು. ಹೌದಾ ಅಲ್ವಾ? ಯಾತಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ವರದಿಗಾರರನ್ನ ಕಳಿಸಿದ್ದಾರೆ? ನಿಮ್ ನಂಬಿಕೆ ಇಟ್ಬಿಟ್ಟು ಹೋಗ್ರಪ್ಪ, ನೀವೇನು ಪ್ರಾಮಾಣಿಕರು ಇದೀರಿ, ನಿಮ್ ಕೆಲಸ ಮಾಡ್ಕೊ ಬನ್ನಿ ಅಂತ ಕಳಿಸಿರ್ತಾರೆ. ನೀವೇನ್ ಫೀಡ್ಬ್ಯಾಕ್ ಕೊಡ್ತೀರೋ ಅದನ್ನ ಮಾಡ್ತಾರೆ. ಸೊ ನಂಬಿಕೆಯ ಆಧಾರದ ಮೇಲೆ ಶಿವಕುಮಾರ್ ಅವರು ಬದುಕಿರ್ತಕ್ಕಂಥದ್ದು, ನೀವು ನಾವು ಇರ್ತಕ್ಕಂಥದ್ದು ನಂಬಿಕೆ ಆಧಾರದ ಮೇಲೆ. ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಮುಖ್ಯ. ಚರ್ಚೆ ಮಾಡೋಣ ನಡಿಯಪ್ಪ, ಟೈಮ್ ಐತೆ, ಸಾಕು. ನೀವು ದಯವಿಟ್ಟು ಆ ಮುನ್ರತ್ನಂದು ರೇಪ್ ಕೇಸ್ ಅದೇನೋ ಇದೆಯಲ್ರಿ, ಅದೆಲ್ಲ ವಿಧಾನಸೌಧದಲ್ಲಿ ಮಾಡಿದಂತಲ್ಲ, ಅದನ್ನ ಸ್ವಲ್ಪ ನೋಡ್ರಿ. ಅದ್ರ ಬಗ್ಗೆ ನೋಡ್ರಿ. ಅವನು ಹೇಳಿದ್ದನ್ನೆಲ್ಲ ಇಲ್ಲಿ ಬಂದು ಹೇಳ್ಬೇಡಿ. ಕೊರಂಗು ಸ್ಟ್ಯಾಚ್ಯೂ ಮಾಡಬೇಕು ಅಂತ, ಕೊರಂಗು ಮುನ್ರತ್ನಂದು ಬ್ರದರ್ಸ್ ಇಬ್ರಿಗೂ ಸ್ಟ್ಯಾಚ್ಯೂ ಮಾಡಬೇಕು ಅಂತ ಪರ್ಮಿಷನ್ ಕೇಳಿದ್ದಾರೆ. ನಮ್ಮ ವರ್ಕರ್ಸ್ ಬಂದಿದ್ರು, ಈಗ ಲೆಟರ್ ಕೊಡ್ಬೇಕು, ಯಾರು ಕೊಡ್ಬೇಕಣ್ಣ ಅಂತ. DCM ಕೊಡ್ರಪ್ಪ ಅಂತ. ರೆಸ್ಟ್. ಎಷ್ಟು ಆರೋಗ್ಯವಾಗಿದ್ದೀನಿ ಗೊತ್ತಾ, ಖುಷಿಯಾಗಿದ್ದೀನಿ ಗೊತ್ತಾ. ಆರೋಗ್ಯ ಎಲ್ಲ ಇಂಪ್ರೂವ್ ಆಗಿದೆ. ನೆಮ್ಮದಿಯಾಗಿದ್ದೀವಿ, ಏನು ತಲೆ ಬಿಸಿ ಇಲ್ಲ.